ಎಸ್ ಡಾಕ್ಟರ್. ನೋಡಿ, ಅವರಿಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ, ರಿಬ್ಸ್ ಮುರಿದಿದೆ, ತುಂಬ ಕಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ನಮ್ಮ ಹಾಸ್ಪಿಟ್ಲಲ್ಲಿ ಇದಕ್ಕೆ ಟ್ರೀಟ್ ಮಾಡೋಕ್ಕೆ ಫೆಸಿಲಿಟಿ ಇಲ್ಲ. ಸರ್ಜರಿ ಆಗಬೇಕು. ಸಿಟಿ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್. ನಾನು ಸ್ಟಿಪ್ಪಿಂಗ್ ಪ್ರೊಸೆಸ್ ಎಲ್ಲ ಶುರು ಮಾಡ್ತೀನಿ. ಯಾವ ಹಾಸ್ಪಿಟ್ಲ್ ಅಂತ ಡಿಸೈಡ್ ಮಾಡಿ ಬೇಗ. ಅಣ್ಣ, ಸಾರಿ, ನಿಮ್ಮನ್ನೆಲ್ಲ ತುಂಬ ಹೆದರ್ಸ್ಬಿಟ್ಟೆ. ಭಯ ಅಂತ ಏನೂ ಇಲ್ಲ ಅಣ್ಣ. ಆದ್ರೆ ಯೋಚನೆ ಆಗಿದಂತೂ ನಿಜ. ಇಷ್ಟಕ್ಕೂ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಗೊತ್ತಿತ್ತಾ? ಗೊತ್ತಿಲ್ಲ. ನಾನು ಅದನ್ನೇ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಷ್ಟು ಬರೀ ಕನ್ಫ್ಯೂಷನ್ಸ್. ಇದ್ದಕ್ಕಿದ್ದ ಹಾಗೆ ಎದೆ ಬಡಿತ ಜಾಸ್ತಿ ಆಯ್ತು. ಏನೋ ಕಳ್ಕೊಂಡಿದ್ದೀನಿ, ಏನೋ ಕಳ್ಕೊತಾ ಇದ್ದೀನಿ ಅನ್ನೋ ಒಂದು ಸಂಕಟ ಶುರುವಾಯ್ತು. ಎಲ್ಲೋ ಒಂದು ಸಣ್ಣ ಧ್ವನಿ ತಿರುಗು ತಿರುಗು ಅನ್ನೋ ಹಾಗಾಯ್ತು. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ ಅನ್ನೋ ಹಾಗೆ. ಸಾರಿ, ನನ್ಗೆ ಗೊತ್ತು ನನ್ನ ಮಾತು ನಿಮಗೆ ತುಂಬ ವಿಚಿತ್ರ ಅನಿಸ್ತಿದೆ ಅಂತ, ಬಟ್ ಲಾಜಿಕಲಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಅಣ್ಣ, ವಿ ನೋ ಅಬೌಟ್ ಯು. ನೀನು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಹೌದಣ್ಣ, ನೀನ್ ಹೇಳದೇ ಇದ್ರು ಅರ್ಥ ಆಗುತ್ತೆ ನಮ್ಗೆ. ನಮ್ಮೆಲ್ರಿಗೂ ಗೊತ್ತು ನೀನೊಂಥರ ಸ್ಪೆಷಲ್ ಅಂತ, ಸೂಪರ್ ಹೀರೋ ತರ ನೀನು. ನಿನಗೆ ಹಾಗನ್ಸಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂತಿದ್ರೆ ಆ ಹುಡುಗಿ ಪರಿಸ್ಥಿತಿ ಏನಾಗ್ತಿತ್ತು ಹೇಳು. ಥ್ಯಾಂಕ್ ಯು ಸೋ ಮಚ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ಅಣ್ಣ, ಮನೆಯವ್ರಿಗೆ ಏನಾಯ್ತು ಅಂತ ಹೇಳ್ಬೇಕಾ? ಯಾರಾದ್ರೂ ಏನಾದ್ರೂ ಕೇಳಿದ್ರೆ? ನೋನು, ಮನೇಲಿ ಯಾರಿಗೂ ಹೇಳಬೇಡಿ, ಸುಮ್ಮನೆ ಗಾಬರಿ ಪಡ್ತಾರೆ. ಅಮ್ಮನಿಗೂ ಅಷ್ಟೇ. ಯೋಚನೆ ಮಾಡ್ಬೇಡ ಅಣ್ಣ, ನಾವ್ ಯಾರಿಗೂ ಹೇಳಲ್ಲ. ಪ್ರದ್ಯುಮ್ನ, ಏನೂ ಆಗಲ್ಲ.
ರಾಜಕುಮಾರ ದೇವ್ಯಾನಿ ಮಾಯಿ, ಪ್ರದ್ಯುಮ್ನ ಬಂದ? ಮಕ್ಳು ಇನ್ನೂ ಬಂದಿಲ್ಲ ಮಾಯಿ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ನಾನೇ ಎಬ್ಬಿಸ್ತಾ ಇದ್ದೆ. ಒಂದು ವಯಸ್ಸಾದ್ಮೇಲೆ ರಾತ್ರಿ ಹೊತ್ತು ನಿದ್ದೆ ಬರೋದೇ ಕಷ್ಟ ದೇವ್ಯಾನಿ. ಇನ್ನು ಹೊತ್ತಲ್ಲದು ಹೊತ್ತಲ್ಲಿ ಬರುತ್ತಾ? ಸರಿ, ಗೋಪಿಗೆ ಟೀ ತಂದ್ಕೊಡೋಕೆ ಹೇಳ್ತೀನಿ. ನೀವು ಅವಧೂತ್ರನ್ ನೋಡಕ್ ಹೋಗಿದ್ರಾ? ಯಾಕೆ ಹೋಗಕ್ ಹೋದ್ರಿ ಮಾಯಿ? ಅವ್ರ ಹತ್ರ ಹೋದಾಗೆಲ್ಲ ನಿಮ್ ಮನಸ್ಸು ಕೆಡತ್ತೆ. ಮನೆಗೆ ಬಂದ್ಮೇಲೆ ತಿಂಗಳಾನ್ಗಟ್ಲೆ ಸರಿಯಾಗಿ ನಿದ್ದೆ ಮಾಡಲ್ಲ. ಅವಧೂತರು ಏನಂದ್ರು ಗೊತ್ತಾ? ನೀವೇನು ಹೇಳ್ಬೇಡಿ ಮಾಯಿ, ನನಗೆ ಕೇಳೋ ಆಸಕ್ತಿ ಇಲ್ಲ. ಏನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಮನುಷ್ಯ ಏನೇನೋ ಮಾಡ್ಬಿಡ್ತಾನೆ. ಪ್ರಪಂಚದಲ್ಲಿ ಜನರು ಏನೇ ಮಾಡಿದ್ರು ಮಾಡೋದು ಎರಡೇ ವಿಷಯಕ್ಕೆ ದೇವ್ಯಾನಿ. ಒಂದು ಭಯಕ್ಕೆ, ಇನ್ನೊಂದು ಆಸೆಗೆ. ನೋಡಿ, ಇದೆ ಇದೆ ಅವ್ರ ಹತ್ರ ಹೋಗಿ ಬಂದಾಗೆಲ್ಲ ನೀವು ಇದೇ ರೀತಿ ಮಾತಾಡಕ್ ಶುರು ಮಾಡ್ತೀರಾ. ಅವ್ರನ್ನ ಭೇಟಿ ಮಾಡೋದನ್ನ ಬಿಟ್ಬಿಡಿ ಮಾಯಿ. ಪ್ರದ್ಯುಮ್ನ ಇಲ್ಲಿನವನಲ್ಲ ಅಂತೆ. ಭೂಮಿ ಮೇಲೆ ಪ್ರದ್ಯುಮ್ನ ಸಮಯ ಮುಗೀತು ಅಂದ್ರು. ಹಾಗಂದ್ರೆ ಏನ್ ಅರ್ಥ? ದೇವ್ರ ಕೊಟ್ಟ ವರ ಇವನು ಸತ್ಯ. ಕುಲ ಗೋತ್ರ ಗೊತ್ತಿಲ್ದೇ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಇನ್ಮೇಲಿಂದ ಇವನೇ ನಮ್ಮ ಮಗ ಪ್ರದ್ಯುಮ್ನ ಅರಸ್. ರಾಜಕುಮಾರ, ರಾಜಕುಮಾರನೆಲ್ಲಿ? ರಾಜಕುಮಾರ? ಅವನೆಲ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವನೇ ನನ್ನ ಪದಕವನ್ನು ಕದ್ದವನು, ಹುಲಿ ಮುಖದ ಉಂಗುರ ಧರಿಸಿದವನು. ಎಲ್ಲಿ ಅವನು? ಇವರೇನೋ ಆರಾಮಾಗಿ ನಿಂತಿದ್ದಾರೆ. ಮೈ ಮೇಲೆ ಒಂದು ಗಾಯನೂ ಇಲ್ಲ, ಏನೂ ಇಲ್ಲ. ಹಾಗಂದ್ರೆ ಏನ್ ಅರ್ಥ ದೇವ್ಯಾನಿ?
ಈಗಲಾದ್ರೂ ಗೊತ್ತಾಯ್ತಲ್ಲ ಮಾಯಿ, ಅವಧೂತರು ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ. ಸುಮ್ಮನೆ ಅವರೇನೋ ಬಡಬಡಾಯಿಸ್ತಾರೆ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ದೇವ್ಯಾನಿ. ಮಾಯಿ, ಅವ್ರಿಗೆ ಅವಮರ್ಯಾದೆ ಮಾಡಬೇಕು ಅಂತನೋ ಅಥವಾ ನಿಮಗೆ ಬೇಜಾರು ಮಾಡಬೇಕು ಅಂತಲ್ಲ. ನೀವೇ ಯೋಚನೆ ಮಾಡಿ ಮಾಯಿ, ಪ್ರದ್ಯುಮ್ನಂಗೆ ಇನ್ನೂ ಸಣ್ಣ ವಯಸ್ಸು, ಮುಂದೆ ಈ ಅರಸು ಮನೆ ಮುಂದಾಳತ್ವನ ವಹಿಸೋನು. ಅಂಥದ್ರಲ್ಲಿ ಭೂಮಿ ಮೇಲೆ ಸಮಯ ಮುಗೀತು ಅಂದ್ರೆ ಏನು ಅರ್ಥ? ಸಾಯ ವಯಸ್ಸ ಅವನದು. ನಾನು ಅದನ್ನೇ ಹೇಳ್ತಾ ಇರೋದು. ಏನು ಅರ್ಥ ಇಲ್ಲದೆ ಇದ್ದಿದ್ರೆ ಪ್ರದ್ಯುಮ್ನ ಮನೆ ಋಣ ಮುಗೀತು ಅಂತ ಯಾಕೆ ಹೇಳ್ತಾರೆ ಹೇಳು? ನಾನು ಏನು ಪ್ರಶ್ನೆ ಕೇಳಲಿಲ್ಲ ದೇವ್ಯಾನಿ, ಅವರೇ ಹೇಳಿದ್ದು. ಅವ್ರು ಏನಂದ್ರೋ ಯಾಕಂದ್ರೋ ನನಗೆ ಗೊತ್ತಿಲ್ಲ ಮಾಯಿ. ಆದರೆ ನನಗೆ ಗೊತ್ತಿರೋದೊಂದೇ, ನನ್ನ ಮಗ 100 ವರ್ಷ ಖುಷಿಯಾಗಿ ಬದುಕ್ತಾನೆ. ಅವನ್ ಖುಷಿನ ಅವ್ರ ಅಮ್ಮನೇ ಹಾಳು ಮಾಡ್ತಿದಾರಲ್ಲ. ಮಾಯಿ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಪ್ರದ್ಯುಮ್ನ ಯುಕ್ತಿ. ನಿನಗೆ ನಿನ್ನ ಮಗನ ಖುಷಿ ಬೇಡ ಅಂತಾನೆ ಅಲ್ವಾ ಯುಕ್ತಿನ ಅವನಿಗೆ ಗಂಟು ಹಾಕಕ್ ಹೊರಟಿರೋದು? ಈಶ್ವರಿ ನಾನು ಹೆತ್ತ ಮಗಳ ದೇವ್ಯಾನಿ. ಅವಳ ಮನ್ಸು ಏನು ಅಂತ ನನ್ನ ಅಂಗೈ ಅಷ್ಟೇ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳನ್ನ ಈ ಮನೆಯಿಂದ ದೂರ ಇಟ್ಟಿರೋದು. ಮಿಡಿ ನಾಗರ ಅವಳು. ಮನೆಗೆ ಬರೋದಕ್ಕೆ ಬಿಲಾ ತೋಡ್ತಾ ಇದ್ಲು. ನೀನು ಬಾಗಿಲು ತೆಕ್ಕೊಂಡು ಕೂತಿದ್ಯಾ ಅವಳಿಗೆ. ನೀನೇನೋ ಮುಚ್ಚಿಡ್ತಿದ್ಯಾ ದೇವ್ಯಾನಿ. ಮುಚ್ಚಿಡೋದಕ್ಕೆ ಗುಟ್ಟು ಇಲ್ದೆ ಹೋಗಿದ್ರೆ ಈ ಸಂಬಂಧಕ್ಕೆ ನೀನು ಒಪ್ತಾ ಇರ್ಲಿಲ್ಲ. ಏನೇ ಇದ್ರು ಈ ಶಾಂತದುರ್ಗ ಅರಸ್ ಗುಟ್ಟನ್ನ ಜಾಲಾಡದೆ ಬಿಡೋದಿಲ್ಲ. ಮಾಯಿ, ಮಾಯಿ, ನಾನು ಆ ಠಕ್ಕನನ್ನು ಹುಡುಕಬೇಕು. ನನ್ನ ಸೂರ್ಯ ಪದಕವನ್ನು ಮರಳಿ ಪಡೆಯಬೇಕು. ಅಲ್ಲ, ನಿಮ್ಗೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು, ರಸ್ತೆ ಮಧ್ಯೆ ಬಿದ್ದಿದ್ರಿ ನೀವು. ಅದು ನೋಡಿ ನಾವು ಕರ್ಕೊಂಡ್ ಬಂದ್ವಿ ಇಲ್ಲಿಗೆ. ಈಗ ಈ ರೀತಿ ಓಡಾಡ್ತಾ ಇದ್ದೀರಾ, ಮೈ ಮೇಲೆ ಒಂಚೂರು ಗಾಯನೂ ಇಲ್ಲ. ಎಲ್ಲ ಸೂರ್ಯದೇವನ ಕೃಪೆ. ನಾನು ತಡ ಮಾಡುವಂತಿಲ್ಲ. ಪದಕವಿಲ್ಲದೆ ರಾಜಕುಮಾರನನ್ನು ಹುಡುಕುವುದು ಅಸಾಧ್ಯ. ಆ ಹುಲಿ ಮುಖದ ಉಂಗುರದ ವ್ಯಕ್ತಿಯನ್ನು ಹುಡುಕಲೇಬೇಕು. ನಾನಿನ್ನು ಹೊರಡುವೆ. ಒಂದ್ ನಿಮಿಷ. ನನ್ನನ್ನು ತಡೆದು ಕರ್ತವ್ಯ ಭ್ರಷ್ಟನಾಗುವಷ್ಟು ಧೈರ್ಯವೇ ನಿನಗೆ ಮಾನವ? ನನ್ನನ್ನು ತಡೆಯಬೇಡ, ಕೈ ಬಿಡು ಮಾನವ. ನೋಡಿ, ನಿಮ್ಗೆ ತುಂಬಾ ಪೆಟ್ಟಾಗಿದೆ. ನೀವ್ ಹೀಗೆಲ್ಲ ಓಡಾಡೋ ಹಾಗಿಲ್ಲ. ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಇಲ್ಲ, ನಾನು ಆ ಹುಲಿ ಉಂಗುರದ ವ್ಯಕ್ತಿಯನ್ನು ಹುಡುಕಲೇಬೇಕು. ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ರುದ್ರಶಿಲೆಯಲ್ಲಿ. ಇದು ಸಿಟಿ. ಅಲ್ಲಿಗೂ ಇಲ್ಲಿಗೂ ತುಂಬಾ ದೂರ ಇದೆ, ಹೋಗಕ್ ಆಗಲ್ಲ. ಅಸಾಧ್ಯ ಎಂಬ ಶಬ್ದ ಆಮ್ರಪಾಲಿಯ ಜೀವನದಲ್ಲೇ ಇಲ್ಲ. ನೋಡಿ, ಈಗ ಹೋದ್ರೂ ಏನೂ ಸಿಗಲ್ಲ. ನಿಮ್ ಪದಕ ಕಳೆದೋಗಿದ್ದು ನಿನ್ನೆ ರಾತ್ರಿ. ಆಲ್ರೆಡಿ ಒಂದ್ ರಾತ್ರಿ ಕಳೆದು ಹಗಲಾಗಿದೆ. ಹೀಗಲ್ಲಿ ಹೋದ್ರೆ ಕಳ್ಳ ಹೊಟ್ಟೋಗಿರ್ತಾನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜೋಪಾನ ಮಗಳೇ, ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಈ ಪದಕವನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ. ಇಲ್ಲ ಇಲ್ಲ, ಇಡೀ ಗಂಧರ್ವ ಲೋಕವನ್ನು ನಾನು ಅಂಧಕಾರಕ್ಕೆ ತಳ್ಳಿಬಿಟ್ಟೆ.
ನನ್ನ ಪಿತಾಶ್ರೀಯ ನಂಬಿಕೆಯನ್ನು ಕಳೆದುಕೊಂಡೆ. ಸೋತು ಹೋದೆ. ನಾವು ಹೊರಗಡೆ ಇದ್ದಾಗಲೇ ಮಳೆ ಬರಬೇಕಾಗಿತ್ತಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಮಳೆ ಯಾಕೆ ಬಂತು ಅಂತ. ಹೌದಕ್ಕ, ಆ ಹುಡುಗಿ ಅಳ್ತಾ ಇದ್ದಾಗ್ಲೇ ಮಳೆ ಬಂತು. ಅವಳು ಅಳು ನಿಲ್ಸಿ ಒಳಗ್ ಬಂದ ತಕ್ಷಣ ಮಳೆನೇ ನಿಂತೋಗಿದೆ ನೋಡು. ಬೊಗಳೆ ಬೃಂದ, ಆ ಕರಿಬೇಡ ನನ್ನ, ನೋಡಣ್ಣ. ನಿನ್ ಪುಟ್ಟ ತಲೆಗೆ ತುಂಬಾ ಸುಸ್ತಾಗಿದೆ, ಅದಕ್ಕೆ ಏನೇನೋ ಯೋಚನೆ ಬರ್ತಾ ಇದೆ. ಯಾರಾದ್ರೂ ಹತ್ರ ಮಳೆ ಬರತ್ತಾ ಹೇಳು? ಅದೇನೆ, ಏನೇನೋ ಹೇಳ್ಬೇಡ. ನಾನ್ ಏನೇನೋ ಹೇಳ್ತಾ ಇಲ್ಲ. ಅಣ್ಣಂಗ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಗ್ ಗೊತ್ತಾಯ್ತು? ಇದು ಹಾಗೇನೆ. ಆದ್ರೂ ನನ್ಗೇನು ಅರ್ಥ ಆಗ್ತಿಲ್ಲ. ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಏನು ಆಗ್ತಿರೋ ತರ ಅದ್ ಹೇಗಿದ್ದಾಳೆ ಅಂತ. ಒಂದೊಂದ್ಸಲ ಹೀಗಾಗತ್ತೆ ಮಿಸ್ಟರ್ ರಸ್. ಇದೆಲ್ಲ ಯಾಕೆ ಆಗತ್ತೆ ಹೇಗಾಗತ್ತೆ ಅಂತ ಹೇಳೋಕ್ಕಾಗೋಲ್ಲ. ಮೆಡಿಕಲ್ ಮಿರಾಕಲ್ ಅಂತ ಬೇಕಾದ್ರೂ ಅನ್ಬಹುದು. ನಾನೇ ನೋಡಿದ್ದೀನಿ, ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ, ಆದರೆ ಒಂದು ತರಚು ಗಾಯ ಕೂಡ ಆಗಿರೋಲ್ಲ. ಆದರೆ ರುದ್ರಶಿಲೆಯಲ್ಲಿ ಡಾಕ್ಟರ್ ಬೇರೆನೇ ಹೇಳಿದರು ಸರ್. ತುಂಬ ಸಿವಿಯರ್ ಇಂಜರೀಸ್ ಆಗಿದೆ, ತುಂಬ ಫ್ರ್ಯಾಕ್ಚರ್ಸ್ ಆಗಿದೆ ಅಂದರು. ಡಾಕ್ಟರ್ಗಳು ಮನುಷ್ಯರೇ ಅಲ್ವಾ, ಒಂದೊಂದ್ಸಲ ತಪ್ಪಾಗತ್ತೆ. ಮಿಸ್ಡಯಾಗ್ನೈಸ್ ಮಾಡಿದ್ದಾರೆ. ನೋಡಿ ಅವರನ್ನ, ಒಂದೇ ರಾತ್ರಿಯಲ್ಲಿ ಅಷ್ಟು ಸೀರಿಯಸ್ ಆದ ಗಾಯಗಳು ವಾಸಿಯಾಗೋಕೆ ಸಾಧ್ಯನಾ? ಆದರೆ ಡಾಕ್ಟರ್ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರೆ. ಬಟ್ಟೆನೂ ಅಷ್ಟೇ ನೋಡಿ. ಬಾಮ್ಮ ಇಲ್ಲಿ. ಏನಮ್ಮ ನಿನ್ನ ಹೆಸರು? ನಾನು ಆಮ್ರಪಾಲಿ. ಎಲ್ಲಿರೋದು ನೀವು? ಏನ್ ಕೆಲಸ ಮಾಡೋದು? ನಾನು ಗಂಧರ್ವ ಕನ್ಯೆ. ನನಗಿದ್ದ ಕಾರ್ಯ ಒಂದೇ, ವೈದ್ಯ ಮಹಾಶಯ. ಗಂಧರ್ವ ರಾಜಕುಮಾರನನ್ನು ಭೂಲೋಕದಿಂದ ಕರೆದೊಯ್ಯುವುದು. ಆದರೆ ಆ ಕಾರ್ಯದಲ್ಲಿ ನಾನು ಸೋತು ಹೋದೆ.